ಬಹುಶಃ ಅದು ಹಿಂದೆ ತಿರುಗ್ಬಿಟ್ಟು ನೋಡಿದಾಗ ತಪ್ಪು ಮಾಡೋದ್ನೇನು. 5 ಸಿನಿಮಾದಲ್ಲಿ 2 ಸಿನಿಮಾಗಳು ಓಡಿದ್ರು ಕೂಡ ನೀವು ಚಾಲ್ತಿಲಿ ಇರ್ತೀರಿ. ತುಂಬಾ ಚೂಸಿ ಆಗಿರೋದ್ರಿಂದ ಹಿಂಗಾಯ್ತಾ ಅಂತ. ಅಲ್ಲಿಂದ ನಿಮಗೆ ಅಪ್ಪವರ ಕನೆಕ್ಟ್ ಆಗಿದ್ದು ಹೆಂಗೆ? ಮಧ್ಯಮ ವರ್ಗದ ಒಬ್ಬ ಹುಡುಗ, ತುಂಬಾ ಶ್ರೀಮಂತೆ, ನಾ ಮದುವೆ ಆಗ್ಬೇಕು ಅಂತಂದ್ರೆ ಏನಿದೆ ನಿನ್ನ ಹತ್ರ, ಎಷ್ಟು ಸಂಪಾದನೆ ಇದೆ? ಸೊ ನಾನು ಅದನ್ನೇ ಹೇಳಿದೆ, ನೀವು ಅದನ್ನೆಲ್ಲ ಅಪೇಕ್ಷೆ ಪಡ್ತಾ ಇದ್ರೆ ಈಗ ನನ್ನ ಹತ್ರ ಏನೂ ಇಲ್ಲ, ಈಗ ನಾನು ನನ್ನ ಪ್ರವಾಸ ಶುರು ಮಾಡ್ಕೊಂಡಿದ್ದೀನಿ. ಅದನ್ನ ಕೇಳಿದಾಗ ಅವರು ನಕ್ಬಿಟ್ರು. ಜೋಬಲ್ಲಿ ಏನಿದೆ ಅನ್ನೋದಕ್ಕಿಂತ ಹೃದಯದಲ್ಲಿ ಏನಿದೆ, ನಿಮ್ಮ ಕಣ್ಣು ನಾನು ನೋಡ್ತೀನಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ, ನಂಬಿಕೆ ನನಗಿದೆ ಅಂತಂದ್ರು. ಎಸ್ ಸರ್, ಈಗ ಚಿತ್ರರಂಗದಲ್ಲಿ ಇನ್ನು ನೀವು ಇದನ್ನೆಲ್ಲ ನೋಡಿದಾಗ ಇನ್ನೂ ನಾನು ಇಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಾ ಇದೆ ನಿಮಗೆ? ಇನ್ನು ನೀವು ಮಾಡಿದಿರಿ, ಇನ್ನು ತುಂಬಾ ಅನ್ಸುತ್ತೆ ನನಗೆ, ತುಂಬಾ ಅನ್ಸುತ್ತೆ. ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು, ಒಳ್ಳೊಳ್ಳೆ ಬ್ಯಾನರ್ಗಳು ಸಿಗ್ಬೇಕು, ಒಳ್ಳೊಳ್ಳೆ ನಿರ್ದೇಶಕರ ಜೊತೆಲಿ, ಸಹ ಕಲಾವಿದರ ಜೊತೆಲಿ, ತಂತ್ರಜ್ಞರ ಜೊತೆಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಅನ್ಸುತ್ತೆ ನನಗೆ. ನೋಡೋಣ. ಇತ್ತೀಚೆಗೆ ನಾವು ಗಮನಿಸಿದಾಗ ರೀಸೆಂಟ್ ಆಗಿ ಚಿದಂಬರ ಆ ಸಿನಿಮಾ ಶೆಫ್ ಚಿದಂಬರ ನಂತರ ಬಿಫೋರ್ ನೋಡಿದಾಗ ಒಂದಿಷ್ಟು ಗ್ಯಾಪ್ ಆಯ್ತು, ಅದಾದ ಮತ್ತೆ ಗ್ಯಾಪ್ ಆಯ್ತು. ಎಲ್ಲೋ ಒಂದ್ ಕಡೆಗೆ ನೋಡಿದಾಗ ಯಾಕೆ ಈ ಗ್ಯಾಪ್ ಅಂತ ಅನ್ಸುತ್ತೆ? ಏನು ದೂರ ಇರ್ಬೇಕಂತ ಅನ್ಕೊಂಡ್ರ, ಅಥವಾ ಕೊರತೆಗಳೇ ಇದೆಯಾ ಅಂತ, ಅವಕಾಶಗಳ ಕೊರತೆ ಇದೆಯಾ ಅಂತ? ಒಂದು ಅಂದ್ರೆ ಸಿನಿಮಾಗಳು ಬಂದ್ರು ಕೂಡ ಸರ್, ಅದು ಎಲ್ಲವೂ ಚೆನ್ನಾಗಿರ್ಬೇಕಲ್ಲಿ. ಆಯ್ಕೆ ಇಂಪಾರ್ಟೆಂಟ್. ಎಲ್ಲೋ ಅಂದ್ರೆ ನಾನು ಹಿಂದೆ ತುಂಬಾ ಅತಿಯಾದ ಆಯ್ಕೆ ಕೂಡ ಮಾಡಿದ್ದೀನಿ. ಬಹುಶಃ ಅದು ಹಿಂದೆ ತಿರುಗ್ಬಿಟ್ಟು ನೋಡಿದಾಗ ಬಹುಶಃ ಅದು ತಪ್ಪು ಮಾಡೋದ್ನೇನು ಅನ್ನೋ ಚೂಸಿ ಆಗಿದೆ ತಪ್ಪು ಅಂತ. ಅಂದ್ರೆ ಎಷ್ಟೋ ಸಲ ಏನಾಗುತ್ತೆ ಸರ್, ನಾನು ಅದನ್ನ ಆಮೇಲೆ ತಿಳ್ಕೊಂಡೆ. ನಾನು ಅದನ್ನ ಅನುಭವದಿಂದ ನನಗೆ ಗೊತ್ತಾಗಿದ್ದದು. 5 ಸಿನಿಮಾದಲ್ಲಿ ಅದರಲ್ಲಿ 2 ಸಿನಿಮಾಗಳು ಓಡಿದ್ರು ಕೂಡ ನೀವು ಚಾಲ್ತಿಲಿ ಇರ್ತೀರಿ. ಕರೆಕ್ಟ್. ಆಮೇಲೆ ನಿಮ್ಗೆ 6ನೇ ಸಿನಿಮಾ, ಅದ್ಭುತವಾದ ಸಿನಿಮಾ ಕೂಡ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಇದನ್ನ ನೀವು ಮಾಡ್ತಾ ಇರೋದು ರನ್ನಿಂಗ್ ಅಲ್ಲಿ ಇದ್ದಾಗ ನಿಮ್ಗೆ ಅದ್ಭುತವಾದ 6ನೇ ಸಿನಿಮಾ ಸಿಗುತ್ತೆ. ನಿಮಗೆ 5 ಸಿನಿಮಾದಲ್ಲಿ 3 ಸಿನಿಮಾನು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಆ 2 ಸಿನಿಮಾ ನಿಮಗ್ ಸಿಗಲ್ಲ. ಕರೆಕ್ಟ್. ಬರೋದೇ ಇಲ್ಲ. ಬಹುಶಃ ನೀವು ತುಂಬಾ ಚೂಸಿ ಆಗಿರೋದ್ರಿಂದ ಹಿಂಗಾಯ್ತಾ ಅಂತ. ಆಗಿರ್ಬಹುದು. ಅದು ಅಂದ್ರೆ ಅದರಲ್ಲಿ ಒಂದು ಕಾರಣ, ಸುಮಾರು ಕಾರಣಗಳು ಇರ್ತವೆ, ಗೊತ್ತಿರಲ್ಲ ನಮ್ಗೆ. ಎಷ್ಟೋ ಕಾರಣಗಳು ನಮಗೆ ಗೊತ್ತಿರಲ್ಲ. ಅಂದ್ರೆ ಒಂದು ಕಾರಣ ನನಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು ಇದು. ಓಕೆ ಸರ್, ಈ ರಂಗಭೂಮಿಯಿಂದ ಸಿನಿಮಾ ನಂಟು ಬೆಳೀತು. ಸಿನಿಮಾ ನಂಟು ಬೆಳೆದಿದ್ದು ಹೇಗೆ ಸರ್? ಇದು ಕನೆಕ್ಟ್ ಆಗಿದೆ ಹೇಗೆ ಸಿನಿಮಾಗೆ? ರಂಗಭೂಮಿಯಿಂದಾನೆ. ನಾನು ಅದಕ್ಕೂ ಮುಂಚೆ ಅಂದ್ರೆ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅಂದ್ರೆ ಕೆಲಸ ಮಾಡ್ತಿದ್ದಾಗಲೇ ಸುಮಾರು ಜನಗಳ ಹತ್ರ ನಾನು ಹೋಗಿ ಫೋಟೋಗಳನ್ನೆಲ್ಲ ಕೊಡ್ತಾ ಇದ್ದೆ. ಅವಾಗ ಫೋಟೋಗಳು ಜಮಾನ, ಫೋಟೋ ಅದನ್ನೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಒಬ್ರು ಸಂಜಯ್ ಸೂರಿ ಅಂತ ಇಲ್ಲಿ ಕಲಾವಿದರು, ಅವರು ನಮ್ಮ ತಂಗಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಭಿಮಾನ ಅಂತ ಸೀರಿಯಲ್ ಅಲ್ಲಿ. ಅವ್ರಿಗೇನೋ ಒಂದು ವಿಷಯ ಗೊತ್ತಾಯ್ತು, ದಿನೇಶ್ ಬಾಬು ಅವರು ಒಂದು ಸಿನಿಮಾ ಮಾಡ್ತಾ ಇದ್ರೆ ಅಂತ. ಸುಮಾರು ಜನ ಹೀರೋಗೆ ಫ್ರೆಂಡ್ಸ್ ಸುಮಾರು ಜನ ಬೇಕು. ಅದಕ್ಕೆ ಅವ್ರ ಮಗನ್ಗೆ, ಆಮೇಲೆ ಜೊತೆಗೆ ನನಗೂ ಕೂಡ, ಯಾಕಂದ್ರೆ ಬೆನಕಾದಲ್ಲಿ ನಾವೆಲ್ಲರೂ ಜೊತೆಲಿ ಇದ್ರು, ಅವರು ಇದ್ರು. ಹಾಗಾಗಿ ನನ್ನ ನೋಡಿದ್ರು ಅವರು. ಹಾಗಾಗಿ ನನಗೂ ಅವ್ರಿಗೂ ಅವ್ರ ಮಗನ್ಗೂ ವಿಕ್ರಮ್ ಅಂತ ಇದ್ದಾರೆ, ಇಬ್ರಿಗೂ ಪರಿಚಯ ಮಾಡಿಸೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ರು. ದಿನೇಶ್ ಬಾಬು ಸರ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ವಿಕ್ರಮ್ ಅವರು ಕಾರಣಾಂತರಗಳಿಂದ ಅವ್ರದ್ದೇನೋ ಡಾನ್ಸ್ ಶೋ ಏನೋ ಇತ್ತು, ಹಾಗಾಗಿ ಅವರು ಅದು ಸಿನಿಮಾ ಮಾಡೋಕ್ ಆಗ್ಲಿಲ್ಲ. ಆದ್ರೆ ನನ್ನನ್ನ ಇಷ್ಟಪಟ್ಟು ದಿನೇಶ್ ಬಾಬು ಸರ್ ಅವರು ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ ಚಿತ್ರ ಸಿನಿಮಾ ಶುರು ಆಯ್ತು. ಓಕೆ. ಅಲ್ಲಿಂದ ನಿಮಗೆ ಅಪ್ಪವರ ಕನೆಕ್ಟ್ ಆಗಿದ್ದು ಹೆಂಗೆ? ಅದು ಅದಕ್ಕೂ ಮೊದಲು ಕೀರ್ತಿ ಮೇಡಮ್ ಪರಿಚಯ ಆಗಿದ್ದು? ಇಲ್ಲ, ಕೀರ್ತಿ ಮೇಡಮ್ ಆಲ್ಮೋಸ್ಟ್ ಜೊತೆಯಲ್ಲೇ ಆಯ್ತದೆಲ್ಲಾನು. ಆ ಸ್ಟೋರಿನೇ ಹೇಳ್ಬೇಕು ನೀವು, ಆ ಕನೆಕ್ಟ್. ನಾನು ಅದನ್ನ ಸುಮಾರು ಸಲ ನಾನು ಸುಮಾರು ಸಲ ಅದನ್ನೇ ಹೇಳ್ತೀನಿ. ಆ ಕಥೆನ ಎಷ್ಟು ಸಲ ಹೇಳಿದೀನಿ ಅಂತಂದ್ರೆ ನನಗೆ ಬರೋ ವರ್ಷ 2026ಗೆ ನಮ್ಮ ಮದುವೆ ಆಗಿ 25 ವರ್ಷ ಆಗತ್ತೆ ನಮ್ಗೆ. ಆದ್ರೂ ಈ ಕಥೆ ಹೇಳ್ತಾನೆ ಇದೀನಿ. ಸಿನಿಮಾನ ಒಂದೇ ಜೊತೆ ಸಿಲ್ವರ್ ಜೊತೆ. ನಾನು ಫಸ್ಟ್ ಮೀಟ್ ಮಾಡಿದ್ದು ಅವರನ್ನ ಅದೇ 2000 ಮೀಟ್ ಮಾಡಿದ್ದು ಅವರನ್ನ. ಓಕೆ. ಡಿಸೆಂಬರ್ ತಿಂಗಳಲ್ಲಿ ಅಪ್ಪ ಅವ್ರನ್ನ ಮೀಟ್ ಮಾಡಿದ, ಅಪ್ಪ ಅವ್ರನ್ನ ಅಮ್ಮ ಅವ್ರನ್ನ. ಅವರು ಆವಾಗ್ಲೇ ನನ್ನ ನಾಟಕ ನೋಡಕ್ ಬಂದಿದ್ರು. ಅವಾಗ ಯಾವ ನಾಟಕ ನೋಡಿದ್ರು? ಹೈವದನ ನಾಟಕ, ಇಂಗ್ಲಿಷ್ ನಾಟಕ ನೋಡಕ್ ಬಂದಿದ್ರು. ಅವಾಗ ತುಂಬಾ ಇಷ್ಟಪಟ್ಟಿದ್ರು ನನ್ನನ್ನು ಅವರು, ಅಪ್ಪ ಅವರು. ಅದಾದ್ಮೇಲೆ
ಏನೋ ಪರಿಚಯ ಆಯಿತು. ಆಮೇಲೆ ಕೀರ್ತಿ ಅವರು ನಮ್ಮ ಗ್ರೀನ್ ರೂಮ್ ಪಾರ್ಟಿಗೆಲ್ಲ ಬಂದಿದ್ರು. ಅವ್ರ ಅಕ್ಕ ಚಂದನ ಇದ್ದಾರೆ. ಅದಕ್ಕೆ ಮುಂಚೆ ಅವ್ರ ಕಸಿನ್ ಸಿಸ್ಟರ್ ಮದುವೆಗೆ ಕರೆದಿದ್ರು ನನ್ನ. ಓಕೆ. ಸೊ ಆ ಮದುವೆಗೂ ಹೋದಾಗ ಅವ್ರ ಅಕ್ಕ ನನ್ನ ನೋಡಿ ನಮ್ಮ ನಾಟಕನೂ ನೋಡಿದ್ರು. ಆ ಮದುವೆನಲ್ಲೂ ನನ್ನ ನೋಡಿ ಅಪ್ಪ ಅವ್ರಿಗೆ ಅಮ್ಮ ಅವ್ರಿಗೆ ನನ್ನ ಹೆಸರು ಸಜೆಸ್ಟ್ ಮಾಡಿದ್ರು, ಇವ್ರು ನಮ್ಮ ಕೀರ್ತಿ ಅವ್ರಿಗೆ ಚೆನ್ನಾಗಿರ್ತಾರೆ ನೋಡಿ ಅಂತ. ನೋಡಿ ಆಗ ಮಾತುಕತೆಗಳು ಒಂದೊಂದಾಗಿ ಶುರುವಾಗಿ. ಅಪ್ಪರ ಜೊತೆಗೆ ಆ ಕನ್ವರ್ಸೇಷನ್ ಹೆಂಗಿತ್ತು ಕೇಳಿದಾಗ? ನಾನು ಮೊದಲೇ ಸಂಕೋಚಿದರು, ನೀವು ಎಲ್ಲಿ ಮಾತಾಡ್ಬೇಕಂದ್ರೆ 4 ಮಾತಾಡೋಲ್ಲ ನೀವು. ಹಾಗೆ ನನಗೆ ಅಂದ್ರೆ ನಮ್ಮಲ್ಲಿ ಇರುತ್ತಲ್ಲ, ಮೊದಲು ತಂಗಿಯರ ಮದುವೆ ಆಗ್ಬೇಕು ಅಂತ ಇರುತ್ತೆ. ನನ್ನ ತಂಗಿ ಮದುವೆ ಆಗ್ಬೇಕು ಅಷ್ಟು, ಅದು ಒಂದಿತ್ತು ನನಗೆ. ಎರಡನೇದಾಗಿ ಅವ್ರು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ರು, ನಮ್ಮ ಪುರೋಹಿತರು. ಬೇಗ ಮಾಡಿ ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರೆ ನಾನೇ ಸ್ವಲ್ಪ ಟೈಮ್ ತಗೊಂಡು ಬರೋ ವರ್ಷ ಮಾಡೋಣ ಅಂತಂದ್ಬಿಟ್ಟು ಬರೋ ವರ್ಷ ಮಾಡಿದ್ದಾಯ್ತು. ಫಸ್ಟ್ ನಿಶ್ಚಿತಾರ್ಥ ಆಯ್ತು ನಮ್ದು 2001ರಲ್ಲಿ. ಆಮೇಲೆ 2002ನಲ್ಲಿ ಮದುವೆ ಆಯ್ತು. ಏನೇನಂತ ಹೇಳಿ ನಾನು ಅಂದ್ರೆ ಅಪ್ಪ ಅವ್ರನ್ನ ಮೀಟ್ ಮಾಡಿದಾಗ, ಅಂದ್ರೆ ಈ ವಿಚಾರವಾಗಿ ಮೀಟ್ ಮಾಡಿದಾಗ, ಸಿನಿಮಾ ಇನ್ಫ್ಲೂಯೆನ್ಸ್ ಪ್ರಭಾವ ಜಾಸ್ತಿ ಅಲ್ಲ. ಹಾಗಾಗಿ ಒಬ್ಬ ಮಧ್ಯಮ ವರ್ಗದ ಒಬ್ಬ ಹುಡುಗ ತುಂಬಾ ಶ್ರೀಮಂತೆ ನಾ ಮದುವೆ ಆಗ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಮಾವಂದ್ರು ಎಲ್ಲ ಒಂದಿಷ್ಟು ಜನ ಒಂದು ಕೇಳೋದನ್ನ ಸಿನಿಮಾನಲ್ಲಿ ನಾವು ಎಷ್ಟೋ ಸನ್ನಿವೇಶಗಳನ್ನ ನೋಡಿದೀವಿ. ಏನಿದೆ ನಿನ್ನ ಹತ್ರ, ಎಷ್ಟು ಸಂಪಾದನೆ ಇದೆ, ಅದನ್ನೆಲ್ಲ ನಾವು ನೋಡ್ತೀವಿ ಸಿನಿಮಾದಲ್ಲಿ, ನೋಡ್ತೀವಲ್ಲ. ಎಷ್ಟೊಂದು ಬಟ್ಟೆಗಳಿದಾವೆ, ಎಷ್ಟೊಂದು ಶೂಸ್ಗಳಿದಾವೆ, ಎಷ್ಟೊಂದು ಜ್ಯುವೆಲ್ರಿ ಎಲ್ಲ ಇದೆ ನನ್ನ ಮಗಳ ಹತ್ರ, ನಿನ್ನ ಹತ್ರ ಏನಿದೆ, ಅದನ್ನೆಲ್ಲ ನೋಡ್ತೀವಲ್ಲ. ಸೊ ನಾನು ಅದನ್ನೇ ಹೇಳಿದೆ, ನೀವು ಅದನ್ನೆಲ್ಲ ಅಪೇಕ್ಷೆ ಪಡ್ತಾ ಇದ್ರಿ, ಈಗ ನನ್ನ ಹತ್ರ ಏನೂ ಇಲ್ಲ, ಈಗ ನಾನು ನನ್ನ ಪ್ರವಾಸ ಶುರು ಮಾಡ್ಕೊಂಡಿದ್ದೀನಿ, ಹೀಗೆ ಹೇಳಿದೆ ನಾನು. ಹೀಗೆ ಹೇಳಿದೆ. ಹಾಗಾಗಿ ಅದನ್ನ ಕೇಳಿದಾಗ ಅವರು ನಕ್ಬಿಟ್ರು. ಅವ್ರು ಅಂದ್ರು, ಆ ಥರದ್ದೆಲ್ಲ ನಾವು ನೋಡಲ್ಲ, ಜೋಬಲ್ಲಿ ಏನಿದೆ ಅನ್ನೋದಕ್ಕಿಂತ ಹೃದಯದಲ್ಲಿ ಏನಿದೆ, ನಿಮ್ಮ ಕಣ್ಣು ನಾನು ನೋಡ್ತೀನಿ, ನಿಮ್ಮ ಕಣ್ಣಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ, ನಂಬಿಕೆ ನನಗಿದೆ ಅಂತಂದ್ರು. ಅಷ್ಟು ಸಾಕು ನನಗೆ ಅಲ್ವಾ. ಆಮೇಲೆ ನಾನು ಮದುವೆ ಆಗೋ ಟೈಮಲ್ಲೂ ಕೂಡ ನಾನು ಒಂದು ಮಿಡ್ಲ್ ಕ್ಲಾಸ್ ವ್ಯಕ್ತಿನೇ ಆಗಿದ್ದೆ, ಹುಡುಗಾನೇ ಆಗಿದ್ದೆ. ನಮ್ಮ ಭಾರತೀಯರು ಸೂಪರ್ ಸ್ಟಾರ್ ಇದ್ರು ಅಂತಂದ್ರು. ಸೊ ನಾವು ಅದನ್ನೆಲ್ಲ ನೋಡಲ್ಲ ಅಂತಂದ್ರು. ಸರಿ ಅಂತ ಹೀಗಿತ್ತು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.